ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನ ಅಭಿಷೇಕ ಮಾಡುವಾಗ ಅಲ್ಲಿ ಅರ್ಚಕರು ತಮ್ಮ ಎಡಗೈಯನ್ನ ಸ್ಪರ್ಶ ಮಾಡಲ್ಲ. ಬೃಂದಾವನಕ್ಕೆ ತಮ್ಮ ಎಡಗೈಯನ್ನ ಬೃಂದಾವನ ಸ್ಪರ್ಶ ಮಾಡಲ್ಲ. ಆದಷ್ಟು ತಮ್ಮ ಬಲಗೈಯಿಂದಲೇ ಪಂಚಾಮೃತ ಅಭಿಷೇಕ ಇರಬಹುದು, ಗಂಗಾಜಲದ ಅಭಿಷೇಕ ಇರಬಹುದು, ಯಾವುದೇ ತರದ ಅಲಂಕಾರ ಇರಬಹುದು, ಬೃಂದಾವನವನ್ನ ಎಡಗೈಲಿ ಸ್ಪರ್ಶ ಮಾಡಲ್ಲ. ಇದೊಂದು ವಿಶೇಷ, ತುಂಬಾ ಕಡೆ ನೋಡಿರಬಹುದು. ಎರಡನೇದು, ಇವತ್ತು ಲಕ್ಷಾಂತರ ಜನ ಅರ್ಚಕರಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಪೂಜೆ ಮಾಡುವಂತರು. ನಿಜವಾಗ್ಲೂ ಅವರೆಲ್ಲ ಪೂಜ್ಯರು. ಎಲ್ರಿಗೂ ಇಂಥ ಅವಕಾಶ ಸಿಗಲ್ಲ. ಈಗ ನಾವು ಮಾತಾಡ್ತಿದೀವಿ, ನಮಗ್ ಸಿಗೋಲ್ಲ. ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನವನ್ನ ಪೂಜೆ ಮಾಡಬೇಕಾದ್ರೆ ಅದಕ್ಕೂ ಅರ್ಹತೆ ಬೇಕು. ರಾಯರೇ ಆರಿಸ್ಕೋತಾರೆ. ಮತ್ ಎರಡನೇದು, ಸರಿಯಾಗಿ ನೀವು ಅವಲೋಕನೆ ಮಾಡಿದ್ರೆ ನಿತ್ಯ ಅರ್ಚಕರು ಕನಿಷ್ಠ ಸುಮಾರು 6 ರಿಂದ 7 ಗಂಟೆ ಸನ್ನಿಧಾನದಲ್ಲಿ ಇರ್ತಾರೆ, ಪೂಜೆ ಮಾಡ್ತಾರೆ. ಬೆಳಗಿನ ಜಾವ ಹೆಚ್ಚಿನ ಅಂಶ ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದು ಅಭಿಷೇಕಾದಿಗಳು ಮಾಡ್ತಾರೆ. ಬೇರೆ ದೇವಾಲಯದಲ್ಲಿ ಮಾಡಿದಾಗೆ ರಾಯರ ಮಠದಲ್ಲಿ ಮಾಡಕ್ಕಾಗಲ್ಲ. ಶಾಸ್ತ್ರ ವಿಧಿವತ್ತಾಗೆ ನಡಿಬೇಕು, ಮಡಿಯಲ್ಲೇ ನಡಿಬೇಕು. ಆ ಮಡಿಯ ನೀರನ್ನ